ತುಂಬ ಖುಷಿಯಾಗೋ ವಿಚಾರ ಏನು ಅಂತಂದರೆ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಕೊಂಕಣಿ ಭಾಷೆಗಳನ್ನು ಸೇರಿ 300ಕ್ಕೂ ಹೆಚ್ಚು ಸಿನಿಮಾ ಮಾಡ್ತೀರಿ. ಇಂಡಸ್ಟ್ರಿಯಲ್ಲಿ 50 ವರ್ಷ ಕಳೀತೀರಿ. ಏನೋ ನಿಮ್ಮ ಏಜು ಕೂಡ ಒಂದು 70 ದಾಟುತ್ತೆ. ಎಷ್ಟೆಲ್ಲ ಸಮಸ್ಯೆಗಳು ನೋಡಿರ್ತೀರಿ, ಎಷ್ಟೆಲ್ಲ ಗೆಲುವುಗಳು ನೋಡಿರ್ತೀರಿ, ಎಷ್ಟೆಷ್ಟೋ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದೀರಿ. ಒಮ್ಮೆ ಹಿಂತಿರುಗಿ ನೋಡಿದ್ರೆ ಏನೆಲ್ಲ ಮೆಲುಕು ಹಾಕ್ಬೋದು ತಮ್ಮ ಸಿನಿಮಾ ಯಾನದಲ್ಲಿ? ಯಾವುದನ್ನು ಮೆಲುಕು ಅಂದರೆ ಒಂದು ಸಮಗ್ರವಾಗಿ ನೋಡ್ಬೋದು ಅಷ್ಟೇ, ಒಂದೊಂದಾಗಿ ನೋಡೋಕ್ಕಂತೂ ಆಗೋದಿಲ್ಲ. ಬಟ್ ಮೆಲುಕು ಹಾಕಿದಾಗ ಒಂದು ಥರ ಸಾರ್ಥಕ ಭಾವನೆ ಇದೆ. ಯಾಕಂದರೆ ನಾನು ಇಲ್ಲೇ ನಮ್ಮ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಈಗ ಉಡುಪಿ ಆಗಿದೆ, ಆಗ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮಾತ್ರ ಇತ್ತಲ್ಲ. ಸೊ ನಾನು ಮೊದಲು ಬೆಳೆದಿದ್ದೆ, ನಮ್ಮ ತಂದೆ ತಾಯಿಯವರು ಆನಂದ ಆಶ್ರಮ ಅಂತ, ಕಾಸರಗೋಡು ಜಿಲ್ಲೆ, ಕಾಂಜನಗಡ, ನೀಲೇಶ್ವರ ಅಲ್ಲಿ ಆ ಪ್ರದೇಶದಲ್ಲಿ ಆನಂದ ಆಶ್ರಮ ಅಂತ, ಅಲ್ಲಿಂದ ನಮ್ಮ ತಂದೆಯವರು ಸದಾನಂದ, ನಮ್ಮ ತಾಯಿಯವರು ಆನಂದಿ, ಅವರು ಅಲ್ಲಿ ಸೇವೆಗಿದ್ದರು. ಅಲ್ಲೇ ನಾನು ಅಂದರೆ ಬೆಳೆದಿದ್ದು. ನನ್ನ ಮೊದಲು 6 ವರ್ಷಗಳು ಅಲ್ಲೇ ಕಳೆದಿದ್ದೇನೆ. ಅದು ಆಶ್ರಮ. ಸೊ ಅಲ್ಲಿಯ ಸಂಸ್ಕೃತಿ, ಪದ್ಧತಿ, ಸಂಸ್ಕಾರ ಎಲ್ಲ ನನಗೆ ಅದಕ್ಕೆ ಬಂತು. ಅಲ್ಲಿ ಬೆಳೆದವನು. ಅದು ದಕ್ಷಿಣ ಕನ್ನಡ ಜಿಲ್ಲೆ. ನಂತರ ನಮ್ಮ ತಂದೆಯವರಿಗೆ ಇನ್ನು ನಮ್ಮ ಮಠದಿಂದ ಚಿತ್ರಾಪುರ ಮಠ, ಶಿರಾಲಿ ಹತ್ರ, ಭಟ್ಕಳದ ಹತ್ರ, ಅಲ್ಲಿಯ ಗುರುಗಳು ನಮ್ಮ ತಂದೆಯವರಿಗೆ ನೀನು ಇಲ್ಲಿ ಸೇವೆ ಮಾಡ್ಬೋದು, ಈ ಗುರುಗಳ ಹತ್ರ ಮಾತಾಡಿ ಅಲ್ಲಿ ಸ್ವಾಮಿ ಆನಂದಾಶ್ರಮ ಅಂತ, ಇಲ್ಲಿ ಸ್ವಾಮಿ ರಾಮದಾಸರು, ಮಾತಾಜಿ ಕೃಷ್ಣಾಮಾಯಿ ಅಂತ ಎಲ್ಲ ಇದ್ದರು. ಸೊ ಅವ್ರಿಗೆ ಅಲ್ಲಿ ವರ್ಗಾವಣೆ ಆಯಿತು. ನೆಕ್ಸ್ಟ್ 6 ವರ್ಷ ನಾನು ಅಲ್ಲಿ ಕಳೆದವನು. ಓದೋಕ್ಕೆ ಉಡುಪಿಯಲ್ಲಿ 2 ವರ್ಷ ಓದಿದೆ, ಹೊನ್ನಾವರದ ಶಿರಾಲಿಯಲ್ಲಿ 2 ವರ್ಷ ಓದಿದೆ, 4 ವರ್ಷ ಹೊನ್ನಾವರದಲ್ಲಿ ಓದಿದೆ. ತಕ್ಕಮಟ್ಟಿಗೆ ಓದಿನಲ್ಲಿದ್ದೆ. ಬಟ್ ಆಶ್ರಮದಲ್ಲಿ ಏನೇನು ಚಿಕ್ಕ ಮಕ್ಕಳಿಗೆಲ್ಲ ಕಲಿಸ್ತಾರೆ ಅಲ್ಲಿಂದ ಅದೆಲ್ಲ ಕಲಿತಿದ್ದು. ಅಂದರೆ ಮಕ್ಕಳಿರುವಾಗ ನಮಗೇನು ಕಲಿಸ್ತಾರೆ ಅದು ಯಾವತ್ತೂ ಮರೆಯೋದಲ್ಲ. ನಾವು ಸಾಮಾನ್ಯವಾಗಿ ಏನು ನಾವು ಜ್ಞಾನಾರ್ಜನೆ ಅಂತ ಮಾಡ್ತೀವಿ, ಅದು ನಮಗೆ ಗೊತ್ತಿಲ್ಲದೆ ನಮ್ಮ ಮನಸ್ಸಿನಲ್ಲಿ ಕೂತ್ಕೊಂಡು ಬಿಡ್ತದೆ. ಅದಕ್ಕೆ ಅದು ಮರೆಯೋದೇ ಇಲ್ಲ. ಸೊ ಮೆಲುಕು ಹಾಕೋದಂತ ಅದನ್ನು ಮೆಲುಕು ಹಾಕಬೇಕು. ಅದರ ನಂತರ 6 ವರ್ಷ ಮಠದಲ್ಲಿ ಒಂದು ರೀತಿಯ ಅದರಲ್ಲಿ ಎಲ್ಲ ರೀತಿಯ ರಿಚುವಲ್ಸು, ಮಂತ್ರಘೋಷಣೆ, ಇಲ್ಲಿ ಭಜನ್ಸು, ರಾಮನಾಮ, ಈ ಥರ ಆ ವಾತಾವರಣದಲ್ಲಿ ಬೆಳೆದು 8ನೇ ಎತ್ತವರೆಗೂ ತಕ್ಕಮಟ್ಟಿಗೆ ಅಂದರೆ ಮೊದಲು 5 ಅಥವಾ 6 ರ್ಯಾಂಕಲ್ಲಿ ಬರ್ತಿದ್ದೆ. ಆ ಸಮಯದಲ್ಲಿ ನಮ್ಮ ತಂದೆಯವರಿಗೆ ಅವರ ಸ್ನೇಹಿತರು ಹೇಳಿದರು, ಅಂದರೆ ಆವಾಗ ನಿಮ್ಮ ಹುಡುಗನಿಗೆ ಮುಂಬೈ ಕಳಿಸಿ, ಆ ರೀತಿ ಅವನು ಚೆನ್ನಾಗಿ ಓದಲಿ ಅಲ್ಲಿ. ಇವರು ಒಪ್ಕೊಂಡು ನಂಗೆ ಕಳಿಸ್ಬಿಟ್ರು. ಬಟ್ ಯಾರಿಗೂ ಆವಾಗ ಇವು ಯಾವ ಥರದ್ದು ಆಗಲಿಲ್ಲ. ಅಂದರೆ ನನಗೆ ಇಲ್ಲೇನು ನಾನು ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ದೆ. ಅಂದರೆ ಒಂದು ಕನ್ನಡದ ಭಾಷೆ ಮೇಲೂ ಕೂಡ ಹಿಡಿತಾ ಬರೋದಕ್ಕೆ ಆಗಲೇ ಕನ್ನಡ ಭಾಷೆ, ನಮ್ಮ ಬರೆಯುವಾಗ ಬರಹದ ಶೈಲಿ ಇವೆಲ್ಲ ಕಲಿತಾ ಇದ್ದ ಸಮಯದಲ್ಲೇ ಅಲ್ಲಿ ಹೋಗಬೇಕಾಗಿ ಬಂತು. ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಭಾಳ ಕಷ್ಟವಾಯಿತು ನನಗೆ. ಕ್ರಮೇಣ ಓದಿನಲ್ಲೇ ರುಚಿ ಹೋಯಿತು, ಅಭಿರುಚಿ ಅಂತ ಇನ್ನು ಏನು ಮಾಡ್ಬೋದು ನಾನು ಅಂತ ಅಂದ್ಕೊಳ್ತಿರುವಾಗಲೇ ಏನೇನೋ ಬೇರೆ ಅದು ಆರ್ಟ್ಸಿಗೆ ಹೋದೆ, ಸೈನ್ಸಿಗೆ ಹೋದೆ. ಅಲ್ಲಿಂದ ಅದು ಯಾವುದು ನನಗೆ ಸೂಕ್ತ, ನನಗೆ ಎಟಕ್ತಾ ಇಲ್ಲ ಅಂತ ಒಂದು ಕಡೆಗೆ ನಮ್ಮ ತಂದೆಯವರು ಹೇಳಿದ್ರು, ಅಷ್ಟರಲ್ಲಿ ನನಗೆ ನಾಟಕ ರಂಗದಲ್ಲಿ ಕರೆದರು. ಸೊ ನಾನು ಇಲ್ಲಿ ಬಾಲಕನಾಗಿದ್ದಾಗ ಆಶ್ರಮದಲ್ಲಿ, ಮಠದಲ್ಲಿ ಅಲ್ಲಿ ಮಿಮಿಕ್ರಿ ಮಾಡೋದೊಂದು ಇತ್ತು. ಆವಾಗ ಹಿರಿಯರು ಎಲ್ಲ ಹೇಳಿದರು, ನಾವು ಮಿಮಿಕ್ರಿ ಮಾಡೋದಂದರೆ ಈ ಏನು ಏನಾದರೂ ಇರ್ತದೆ, ಕಣ್ಣಿಲ್ಲ, ಕಾಲಿಲ್ಲ ಅಥವಾ ಕಿವಿ ಇಲ್ಲ ಅಂಥವರನ್ನು ಮಿಮಿಕ್ರಿ ಮಾಡೋದು ಸರಿಯಲ್ಲ, ಅದು ದೈವೇಚ್ಛೆಯಿಂದ ಆಗಿರ್ತದೆ. ಅದು ಅಂಥವ್ರನ್ನು ನೀನು ನಕಲು ಮಾಡಬಾರದು. ಮಾಡಿದ್ರೆ ನಿನಗೆ ಅನಿಸ್ತದೆ ಜನ ನಗಿಸುವಂಥದ್ದು ಏನಾದರೂ ಅದು ಯಾರಿಗೂ ನೋವಿಸುವಂಥದ್ದು, ಇಂಥವ್ರನ್ನ ಅಪಾಂಗರನ್ನೆಲ್ಲ ಮಾಡಬಾರ್ದು ಅಂತ. ಸೊ ಅಲ್ಲಿ ನಾನು ಏನೇನು ಸ್ವಲ್ಪ ನೋಡೋಕ್ಕೆ ಕಾಮಿಕ್ ಅನ್ನಿಸ್ತದಲ್ಲ ಅಂಥದ್ದನ್ನು ಮಿಮಿಕ್ ಮಾಡೋಕ್ಕೆ ಶುರು ಮಾಡಿದ್ದೆ. ಸೊ ಆ ರೀತಿ ಅದೊಂದು ಕಲೆ, ಅದರಲ್ಲಿ ಅದೊಂದೊಂದು ಏನದು ವೃತ್ತಿ ಅಥವಾ ಪ್ರೊಫೆಷನ್ ಆಗಬಲ್ಲದು ಅನ್ನೋದು ಕಲ್ಪನೆಯೇ ಇಲ್ಲ. ಈ ನಾಟಕ ರಂಗ ಕಲಿತಾಗ ಇದಾದರೂ ನೋಡುವ ಅದು ಮಾಡ್ತಿದ್ದೆ. ಅದು ಇಲ್ಲಿ ಬಂದ ಮೇಲೆ ಸ್ವಲ್ಪ ಎಲ್ಲವೂ ಒಂಥರ ಬೆಳವಣಿಗೆ ಕುಂಠಿತವಾಗೋಯ್ತು ಮುಂಬೈನಲ್ಲಿ. ಈ ನಾಟಕ ರಂಗ ಸಿಕ್ಕಾಗ ಅದು ಹೆಂಗೋ ಹೋಗಿಬಿಡ್ತು. ಚೆನ್ನಾಗಿ ಮಾಡ್ತಿಲ್ಲ ಅಂತ, ಅರೆವಾ ಪರವಾಗಿಲ್ಲ, ಇದು ಯಾಕೋ ಇದು ಕಚ್ಕೋಬೋದು ನನ್ನ, ಅಥವಾ ನಾನು ಅದನ್ನು ಕಚ್ಕೋಬೇಕು ಅಂತ ಅನ್ನಿಸ್ತು. ಅಲ್ಲಿಂದ ಒಂದು ಆದ ಮೇಲೆ
5 ವರ್ಷ ಸತತವಾಗಿ ನಾನು ಅನೇಕ ಗುರುಗಳು ಅಲ್ಲಿ ನನಗೆ ಮಾರ್ಗದರ್ಶನ ಮಾಡಿದರು. ಸುಮಾರು 6-8 ಗುರುಗಳು ಕೈ ಕೆಳಗಡೆ ನಾನು ಸುಮಾರು 50 ನಾಟಕಗಳಲ್ಲಿ, ಅದು ಕೂಡ ಭಿನ್ನ ಭಿನ್ನ ಪಾತ್ರಗಳಲ್ಲಿ ಮಾಡಬೇಕು ಅಂತ ಗುರುಗಳು ಹೇಳೋರು. ಅಲ್ಲಿ ಬರೀ ಹೀರೋ ಇದು ಅಂತ ಎಲ್ಲ ಕೂತ್ಕೋಬಾರ್ದು, ಕೆಲವು ಸಲ ಬೇರೆ ಪಾತ್ರಗಳೇ ಚೆನ್ನಾಗಿರ್ತವೆ, ಅದರಲ್ಲಿರುವ ಕಷ್ಟದ ಪಾರ್ಟ್ ಮಾಡೋದನ್ನು ನಿಂತು ಕಲ್ತ್ಕೋ ಅನ್ನೋ ರೀತಿ. ಸೊ ನನಗೆ ಆ ರೀತಿ ಭಿನ್ನ ಭಿನ್ನವಾದ ಪಾತ್ರಗಳನ್ನು, ಸದಾ ಮುಖ್ಯ ಪಾತ್ರ ಇರ್ತಾನೆ ಇರಲಿಲ್ಲ. ಒಂದು 2-3 ನಾಟಕಗಳಲ್ಲಿ ಮುಖ್ಯ ಪಾತ್ರ ಇತ್ತು, ಬಾಕಿ ಇದರಲ್ಲಿ ಬೇರೆ ಬೇರೆ ಥರದ ಪಾತ್ರಗಳು. ವಯಸ್ಸಾದವರು, ಉದಾಹರಣೆಗೆ ಗಿರೀಶ್ ಕಾರ್ನಾಡ್ರು ಒಂದು ಕನ್ನಡ ನಾಟಕ ಯಯಾತಿ ಅಂತ ಅದರಲ್ಲಿ ಪುರೂರ್ವ ಅನ್ನೋ ಪಾತ್ರ. ಯಯಾತಿ ಅಪ್ಪ, ಅವನು ತನ್ನ ಮಗನ ಹತ್ರನೇ ನಾನು ಆ ಪಾತ್ರ ಮಾಡಿದ್ದೆ, ಪುರೂರ್ವ. ಅವನ ಹತ್ರ ನಿನ್ನ ಆಯಸ್ಸು, ನಿನ್ನ ತಾರುಣ್ಯ ನನಗೆ ಕೊಡು. ಇವು ಬೇರೆ ಮಕ್ಕಳು ಎಲ್ಲ ನಿರಾಕರಿಸ್ತಾರೆ, ಇವನು ಒಪ್ಕೋತಾನೆ. ಇವನು ವಾರ್ಧಕ್ಯ ಇರ್ತದೆ, ಇವನೇನು ಮುದುಕುತನ, ಅದನ್ನು ಅವನು ತಂದೆ ಮುದುಕುತನ ತಗೊಂಡು ಅಂದರೆ ಅದು ಪೌರಾಣಿಕ, ತಂದೆಗೆ ಕೊಟ್ಬಿಡ್ತಾನೆ. ಆದರೆ ಇವನ ಪತ್ನಿ ತರುಣಿ ಹೇಳ್ತಾರೆ, ನನ್ನನ್ನು ಕೇಳಿದೆ ಹೆಂಗೆ ಕೊಟ್ಬಿಟ್ಟೆ ನೀನು. ಆ ರೀತಿ ಥರದ ಭಿನ್ನವಾದ ಪಾತ್ರಗಳು ನನ್ನ ಪಾಲಾದವು ಅಲ್ಲಿ. ಆಮೇಲೆ ಮಾಡರ್ನ್ ಪ್ಲೇಸಲ್ಲಿ ಸತ್ಯದೇವ್ ದುಬೆ ಅಂಥವರ, ಶ್ಯಾಮ್ ಬೆನೆಗಲ್ ಸಿನಿಮಾ, ಸತ್ಯದೇವ್, ಅಮೋಲ್ ಪಾಲೇಕರ್ ಅವರೆಲ್ಲ ನಾಟಕ ರಂಗದಲ್ಲಿ ಮಾಡ್ತಿದ್ರು. ನನಗೆ ಇಲ್ಲಿ ವೆಂಕಟರಾವ್ ತಲಗೇರಿ, ಇವರು ಮುದೂರು, ಪ್ರಭಾಕರ್ ಮುದೂರ್ ಅವರು, ಕೆ ಸುವರ್ಣ, R.D. ಕಾಮತ್ರು, ಇವರೆಲ್ಲರ ಜೊತೆ ಕೊಂಕಣಿ, ಕನ್ನಡ, ಆಮೇಲೆ ಸತ್ಯದೇವ್ ಜೊತೆ ಹಿಂದಿ, ಅಮೋಲ್ ಪಾಲೇಕರ್ ಅವ್ರ ಜೊತೆ 3-4 ಮರಾಠಿ, ಈ ಥರದ ನಾಟಕಗಳೆಲ್ಲ ಭಾಳ ಅನುಭವ ಸಿಗೋಕ್ಕೆ ಶುರುವಾಯಿತು. ಆಮೇಲೆ ಕನ್ನಡದವರು ಹೆಚ್ಚಾಗಿ ನನ್ನ, ಅಂದರೆ ಕನ್ನಡ ಹೆಚ್ಚು ಜನ ಬರಬೇಕಲ್ಲ, ನಾನೋ ಹೊಸಬ. ಆದರೆ ನಾನಿದ್ದಾನ ಅಂತ ನಾಗರಕಟ್ಟೆ ನನ್ನ ಹೆಸರಿತ್ತು, ಅನಂತಿದ್ದಾನ ಅಂತ, ಅನಂತಿದ್ದರೆ ಬರ್ತೀವಪ್ಪ ಅಂತ ಆ ರೀತಿ ಬಂತು. ಅಲ್ಲಿಂದ ಸಿನಿಮಾ ರಂಗಕ್ಕೆ ಅದು ಆ ಯಯಾತಿಯ ಆಧಾರದ ಮೇಲೆ ಇಲ್ಲಿ ಕರೆದು ಮೊದಲು ಸಂಕಲ್ಪ ಮಾಡಿದೆ. ವಾಪಸ್ ಹೋದಾಗ ಸತ್ಯದೇವ್ ದುಬೆ ಅವರೇ ನಾನು ಕರ್ಕೊಂಡು ಶ್ಯಾಮ್ ಬೆನೆಗಲ್ ಹತ್ರ ಕರ್ಕೊಂಡು, ಅದು ನನ್ನ ಅಂಕುರ ಅಲ್ಲಿ ಮೊದಲ ಚಿತ್ರ ಆಯಿತು, ಮೊದಲ ಹಿಂದಿ ಸಿನಿಮಾ. ಅಲ್ಲಿಂದ ಬೆಳೆದು ಬಂದು ಇಲ್ಲಿ ಆಮೇಲೆ ಇಲ್ಲಿ ಮತ್ತೆ ಕರೆದಾಗ ಇಲ್ಲಿ ಹಂಸಗೀತೆ ಜಿ.ವಿ. ಅಯ್ಯರ್ ಅವರು ಮಾಡಿದರು. ಅದನ್ನು ಮಾಡ್ತಿರುವಾಗಲೇ ಸತ್ಯು ಅವರ ಕನ್ನೇಶ್ವರ ರಾಮ ಚಿತ್ರ ಕನ್ನಡದಲ್ಲೇ ಅದನ್ನು ಹಿಂದಿಯಲ್ಲೂ ಮಾಡಿದರು ಅವರು ಹಿಂದಿಯಲ್ಲೇ ತುಂಬ ಭಾಳ ದೊಡ್ಡ ಚಿತ್ರ ಮಾಡಿದರು ಅವರು ಆ ಸಮಯದಲ್ಲಿ. ಆ ಹಿನ್ನೆಲೆಯಿಂದ ಅವರನ್ನು ಇಲ್ಲಿ ಕರೆಸಿ ಅವರು ಈ ಕನ್ನೇಶ್ವರ ರಾಮ ಅಂತ ಶಿವಮೊಗ್ಗ ಜಿಲ್ಲೆ